ಜಿಮ್ಗೆ ನುಗ್ಗಿ ಸಿನಿಮಾ ಸ್ಟೈಲ್ನಲ್ಲಿ ಜಿಮ್ ಟ್ರೈನರ್ ಮೇಲೆ ದಾಳಿ ಮಾಡಲಾಗಿದೆ. ಹೆಬ್ಬಗೋಡಿಯಲ್ಲಿ ಜಿಮ್ಗೆ ನುಗ್ಗಿ 5ರಿಂದ ಮನಸೋ ಇಚ್ಛೆ ಥಳಿಸಲಾಗಿದೆ. ಬಹಳಷ್ಟು ಜಿಮ್ಗಳ ಗಲಾಟೆಯನ್ನ ನೋಡಿರ್ತೀವಿ. ಇದು ಹೆಬ್ಬಗೋಡಿ ಜಿಮ್ ಅಲ್ಲಿ ನಡೆದಿರುವಂತಹ ಗಲಾಟೆ ಇದು. 5 ದಾಳಿ ಮಾಡೋ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಹೆಬ್ಬಗೋಡಿಯ ಅನಂತನಗರದ ಜಿಮ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಸೆಪ್ಟೆಂಬರ್ 23ನೇ ತಾರೀಕಿನಂದು ನಡೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಆನೇಕಲ್ ಪಟ್ಟಣ ನಿವಾಸಿ ಜಿಮ್ ಟ್ರೈನರ್ ಸಂದೀಪ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಅನಂತನಗರದ ರಿಪ್ಟ್ ಜಿಮ್ ಟ್ರೈನರ್ ಆಗಿ ಸಂದೀಪ್ ಕೆಲಸ ಮಾಡ್ತಾ ಇದ್ರು. ಸಂದೀಪ್ ಮೇಲೆ ಹಲ್ಲೆ ಮಾಡ್ತಾ ಇರೋ ದೃಶ್ಯವನ್ನ ನೀವು ನೋಡಬಹುದು. ನೋಡಿ ಎಷ್ಟರ ಮಟ್ಟಿಗೆ ಅಲ್ಲಿ ಹಲ್ಲೆ ಮಾಡ್ತಾ ಇದ್ದಾರೆ ಅಂತ. 5 ಏಕಾಏಕಿ ಜಿಮ್ಗೆ ನುಗ್ಗಿ ಸಂದೀಪ್ ಮೇಲೆ ಅಲ್ಲಿ ಹಲ್ಲೆಯನ್ನ ನಡೆಸ್ತಾರೆ. ಅಲ್ಲಿದ್ದಂಥ ಅಂದ್ರೆ ಜಿಮ್ಗೆ ಬಂದಿದ್ದಂಥ ಬೇರೆಯವರು ಕೂಡ ಗಾಬರಿ ಆಗ್ತಾರೆ. ಯಾಕೆ ಈ ಥರ ಹೊಡಿತಾ ಇದ್ದೀರಾ ಅಂತ ಬಿಡಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಆದರೆ ಬಿಡಿಸ್ಕೊಳ್ಳಿಕ್ಕೂ ಆಗಲ್ಲ. ನೋಡಿ ಯಾವ ರೀತಿ ಹಲ್ಲೆ ನಡೆಸ್ತಾ ಇದ್ದಾರೆ ಅನ್ನೋ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಈ ದಾಳಿಗೆ ಈ ಹಲ್ಲೆಗೆ ಕಾರಣ ಏನು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಅರುಣ್, ಗೌತಮ್, ಅನುಷಾ, ಮೇಘನಾ ಸೇರಿ ಇತರರಿಂದ ಹಲ್ಲೆಯನ್ನ ಮಾಡಲಾಗುತ್ತೆ. ಜಿಮ್ ಸೆಂಟರ್ನಲ್ಲಿ ಟ್ರೈನರ್ ಸಂದೀಪ್ ಕ್ಲೈಂಟ್ ಆಗಿದ್ರು. ಅನುಷಾ ಸ್ನೇಹಿತರಾಗಿ ವಾಟ್ಸ್ಆಪ್ನಲ್ಲಿ ಚಾಟಿಂಗ್ ಕೂಡ ಮಾಡ್ತಾ ಇದ್ರು. ನೋಡಿ ಯಾಕೆ ಹಲ್ಲೆ ಅನ್ನೋದು ಗೊತ್ತಾಗ್ತಾ ಇದೆ. ಅನುಷಾ ಮೊಬೈಲ್ ಚೆಕ್ ಮಾಡಿದ್ರು ಸಹೋದರರಾದ ಗೌತಮ್ ಮತ್ತೆ ಅರುಣ್. ಅನುಷಾ ಮೊಬೈಲ್ ಹ್ಯಾಕ್ ಅಂತ ಹೇಳಿ ಆರೋಪಿಸಿ ಸಂದೀಪ್ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ಜಿಮ್ಗೆ ನುಗ್ಗಿ ರಾಡ್ಗಳಿಂದ ಸಂದೀಪ್ಗೆ ಮಾರಣಾಂತಿಕ ಹಲ್ಲೆಯನ್ನ ಮಾಡಿದ್ದಾರೆ. ಗಂಭೀರ ಗಾಯಗೊಂಡಂತ ಸಂದೀಪನ್ನ ಖಾಸಗಿ ಆಸ್ಪತ್ರೆಗೆ ರವಾನಿಸಲಾಗಿದೆ. ಹೆಬ್ಬಗೋಡಿ ಠಾಣೆಯಲ್ಲಿ 5 ವಿರುದ್ಧ ಪ್ರಕರಣ ದಾಖಲಾಗಿದೆ. ನೋಡಿ 5 ಜನ ಜಿಮ್ ಒಳಗಡೆ ಬರುವಂತಹ ದೃಶ್ಯವನ್ನ ನೀವು ನೋಡಬಹುದು. ಸಿಸಿಟಿವಿಯಲ್ಲಿ ಸರಿಯಾಗಿದೆ. ಕಾಲಲ್ಲಿ ಒದ್ದು ಮಾರಣಾಂತಿಕ ಹಲ್ಲೆಯನ್ನ ನಡೆಸ್ತಾರೆ. ಅನುಷಾ ಸಂದೀಪ್ನ ಕ್ಲೈಂಟ್ ಆಗಿರ್ತಾರೆ. ಸಂದೀಪ್ ಅನುಷಾಗೆ ಟ್ರೈನಿಂಗ್ ಮಾಡ್ತಾ ಇರ್ತಾರೆ. ಫ್ರೆಂಡ್ಸ್ ಆಗಿ ವಾಟ್ಸಾಪಲ್ಲಿ ಚಾಟ್ ಮಾಡ್ತಾ ಇರ್ತಾರೆ. ಆ ಫೋನನ್ನು ಸಹೋದರರಾದ ಅರುಣ್ ಮತ್ತು ಗೌತಮ್ ನೋಡಿದಾಗ ಅನುಷಾ ಫೋನ್ ಹ್ಯಾಕ್ ಆಗಿದೆ ಅಂತ ಹೇಳಿ ಸಂದೀಪ್ ಮೇಲೆ ಬಂದು ಏಕಾಏಕಿ ಹಲ್ಲೆಯನ್ನು ನಡೆಸ್ತಾರೆ. ಆನೇಕಲ್ ಪ್ರತಿನಿಧಿ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರಾಘವೇಂದ್ರ, ಹೆಬ್ಬಗೋಡಿಯ ಒಂದು ಜಿಮ್ನಲ್ಲಿ ಟ್ರೈನರ್ ಮೇಲೆ ಮನಸೋ ಇಚ್ಛೆ ದಾಳಿ ಮಾಡಿ ಹಲ್ಲೆಯನ್ನು ಮಾಡಿರೋದು ಸದ್ಯ ಪ್ರಕರಣ ಎಲ್ಲಿವರೆಗೂ ಬಂದು ನಿಂತ್ಕೊಂಡಿದೆ ರಾಘವೇಂದ್ರ? ಘಟನೆ ನಡೆದಿರುವಂತದ್ದು ಕಳೆದ ತಿಂಗಳ 23ನೇ ತಾರೀಕಂದು ನಡೆದಿರುವಂತದ್ದು. ತಡವಾಗಿ ಪ್ರಕರಣ ಬೆಳಕಿಗೆ ಬಂದಿದೆ. ಸಂದೀಪ್ ಅಂತ ಒಬ್ರು ಆನೇಕಲ್ನ ವಾಸಿ ಎಲೆಕ್ಟ್ರಾನಿಕ್ ಸಿಟಿ ಸಮೀಪದ ಅನಂತನಗರದಲ್ಲಿ ಜಿಮ್ ನ ಟ್ರೈನರ್ ಆಗಿ ಅವರು ಕೆಲಸವನ್ನ ಮಾಡ್ತಿರ್ತಾರೆ. ಇದೇ ವೇಳೆ ಅಲ್ಲಿ ಅನುಷಾ ಅನ್ನುವರ ಒಂದು ಪರಿಚಯ ಆಗಿರುತ್ತದೆ. ಅವ್ರ ಜೊತೆ ಅವರು ಕ್ಲೋಸ್ ಆಗಿ ಮಾತನಾಡ್ತಾ ಚಾಟಿಂಗ್ ಮಾಡ್ತಿದ್ದ ಅಂತ ವೇಳೆಯಲ್ಲಿ ಏಕಾಏಕಿ ಆ ಮೊಬೈಲ್ ಅನ್ನ ಅವರ ಬ್ರದರ್ ಚೆಕ್ ಮಾಡ್ತಾರೆ. ಚೆಕ್ ಮಾಡಿದಾಗ ಮೊಬೈಲ್ ಹ್ಯಾಕ್ ಆಗಿದೆ ಅಂತೇಳಿ ಒಂದು ಆರೋಪ ಕೇಳಿ ಬಂದಿರುತ್ತೆ. ಆ ವಿಚಾರವಾಗಿ ಏಕಾಏಕಿ ಜಿಮ್ಗೆ ನುಗ್ಗಿ ಕಾಲಿನಿಂದ ಒದ್ದು ಮನಸೋಚ್ಛೆ ಹಲ್ಲೆ ಮಾಡಿರೋದು. ಸದ್ಯಕ್ಕಂತೂ ಸಂದೀಪ್ ಸ್ಥಿತಿ ಸ್ವಲ್ಪ ಸುಧಾರಿಸಿಕೊಂಡಿದೆ. ಈಗಾಗಲೇ ಹೆಬ್ಬಗೋಡಿ ಪೊಲೀಸ್ ಠಾಣೆಯಲ್ಲಿ ಆ ಪ್ರಕರಣನ ಕೂಡ ದಾಖಲಿಸಿ ತನಿಖೆಯನ್ನ ಮಾಡ್ತಿರುವಂತದ್ದು. ಈಗ ಸದ್ಯಕ್ಕೆ ಅನುಷಾ ಅವರ ಮೊಬೈಲ್ ಆಗಿರ್ಬೋದು ಅಥವಾ ಸಂದೀಪ್ ಅವರ ಮೊಬೈಲ್ ಆಗಿರ್ಬೋದು ಎಲ್ಲವನ್ನು ಕೂಡ ಈಗ ಪೊಲೀಸರು ಎಲ್ಲವನ್ನು ಕೂಡ ಹ್ಯಾಂಡ್ ಓವರ್ ಮಾಡಿಕೊಂಡು ಸಂಪೂರ್ಣವಾದ ಒಂದು ಮಾಹಿತಿಯನ್ನ ಕಲೆ ಹಾಕ್ತಿರುವಂತದ್ದು. ಜೊತೆಗೆ FIR ದಾಖಲಿಸಿ ವಿಚಾರಣೆ ಕೂಡ ನಡೆಸಿರುವಂತದ್ದು. ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.